परमगंभीर स्याद्वादमोघलाञ्छनं जीवा त्रैलोक्यनाथस्य शासनं जिनशासनं. ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಅರ್ಚಕರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಆದೂರು ಡಾಕ್ಟರ್ ಸುದರ್ಶನ್ ಕುಮಾರ್ ಅವರೇ ಮತ್ತು ಈ ಎಲ್ಲ ಗೋಷ್ಠಿಗಳನ್ನ ಅರ್ಚಕ ಸಮ್ಮೇಳನವನ್ನ ನಡೆಸಲಿಕ್ಕೆ ಕಾರಣಕರ್ತರಾಗಿ ಮುನ್ನಡೆಯನ್ನ ಇಟ್ಕೊಂಡು ಕೆಲಸ ಮಾಡಿದಂತಹ ಸನ್ಮತಿ ಕುಮಾರ್ ಶಾಸ್ತ್ರಿ ಅವರೇ ಮತ್ತು ವಿದ್ಯಾ ವಾಚಸ್ಪತಿಗಳಾದಂತಹ ಮೋಹನ್ ಕುಮಾರ್ ಶಾಸ್ತ್ರಿ ಅವರೇ, ಪುರದ ಹಿತವನ್ನ ಬಯಸ್ತಕ್ಕಂತಹ, ರಾಜರ ಹಿತವನ್ನ ಬಯಸ್ತಕ್ಕಂತಹ, ಗ್ರಾಮದ ಹಿತವನ್ನ ಬಯಸ್ತಕ್ಕಂತಹ, ಸಮಾಜದ ಹಿತವನ್ನ ಬಯಸ್ತಕ್ಕಂತಹ ಯಾವ ಪುರೋಹಿತರಿದ್ದಾರೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳಿಗೆ ಪ್ರಾರಂಭವನ್ನ ಕೊಡ್ತೇನೆ. ಸಮಾಜದಲ್ಲಿ ಶ್ರಾವಕ ಮತ್ತು ಪುರೋಹಿತ ಇವೆರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವ ಒಂದು ಭಾಗ ಸವೆದು ಹೋದ್ರೆ ಇಡೀ ಸಮಾಜ ಸವೆದು ಹೋಗುತ್ತೆ. ಶ್ರಾವಕರು ಮತ್ತು ಪುರೋಹಿತ ವರ್ಗ ಎರಡು ಒಟ್ಟಾಗಿ ನಡೆದರೆ ಸಮಾಜವನ್ನೇ ಒಂದು ಸರ್ವತೋಮುಖ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಸಾಧನೆಯ ಸಾಕ್ಷಿ ಇದೆ ಎನ್ನುವ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ಜೈನ ಶಾಸನ ದೇವತೆಗಳು ಜೈನ ಆಗಮಗಳಲ್ಲಿ ಹೇಗೆ ಪೂಜೆಗೊಳ್ಳುತ್ತಾರೆ, ಎಲ್ಲಿ ಸ್ಥಾನವನ್ನ ಕಲ್ಪನೆ ಮಾಡಲಾಗಿದೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಉತ್ತರ ಭಾರತೀಯ ಸಂಸ್ಕೃತಿಯ ಪ್ರಭಾವ, ಉತ್ತರ ಭಾರತದ ಆಚರಣೆಗಳ ಪ್ರಭಾವದಿಂದಾಗಿ ಆ ಕಡೆಯಿಂದ ಬಂದಂತಹ ಕೆಲವೊಂದು ಸಂದರ್ಭೀಯ ಸೂಚನೆಗಳಿಂದಾಗಿ ದಕ್ಷಿಣ ಭಾರತೀಯ ಪರಂಪರೆಯಲ್ಲಿರ್ತಕ್ಕಂತಹ ಒಳ್ಳೆಯ ಶಾಸ್ತ್ರೀಯ ಪರಂಪರೆಗಳನ್ನ, ಜೈನಾಗಮಗಳಲ್ಲಿ ಇರ್ತಕ್ಕಂತಹ ಉಲ್ಲೇಖಗಳನ್ನ ನಾವು ಮರೆತು ಬಿಟ್ಟು ದೇವಾಲಯಗಳಲ್ಲಿ, ಜಿನಾಲಯಗಳಲ್ಲಿ ಇರ್ತಕ್ಕಂತಹ ಜಿನಶಾಸನ ದೇವತೆಗಳನ್ನ ಹೊರತೆಗೆತಕ್ಕಂತಹ ಒಂದು ಕಾರ್ಯ ನಡೀತಾ ಇದೆ. ಅದಕ್ಕೆ ಪ್ರತಿಯಾಗಿ ಜೈನ ಆಗಮಗಳಲ್ಲಿ ಇದು ಪ್ರಾಚೀನ ಹಿನ್ನೆಲೆಯಲ್ಲಿ ಜೈನಾಗಮಗಳಲ್ಲಿ ಜಿನಶಾಸನ ದೇವತೆಗಳ ಸ್ಥಾನಗಳನ್ನ ಹೇಗೆ ಮಾಡಿದೆ, ಹೇಗೆ ಕಲ್ಪನೆ ಮಾಡಿಕೊಳ್ಳಲಾಗಿದೆ ಅನ್ನುವ ವಿಷಯವನ್ನು ಇಟ್ಕೊಂಡು ನಾನು ಕೇವಲ 12 ನಿಮಿಷಗಳಲ್ಲಿ ಇಡೀ ಒಂದು ಪ್ರಬಂಧವನ್ನು ಮಂಡನೆ ಮಾಡುವುದು ಕಷ್ಟದಾಯಕ ಆದ್ರೂ ಕೆಲವೊಂದು ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಜೈನ ಆಗಮಗಳ ಇತಿಹಾಸವನ್ನ ತೆಗೆದಾಗ ನಾವು ಮಂಗಳಾಷ್ಟಕವನ್ನ ಮಾಡ್ತೇವೆ. ಮಂಗಳಾಷ್ಟಕದಲ್ಲಿ 2 ಪದ್ಯಗಳನ್ನ ಬರುತ್ತೆ. ಯಾವ ಉತ್ತರ ಭಾರತೀಯ ಪರಂಪರೆ ಇದೆ, ಯಾರು ಆತ್ಮಧರ್ಮದ ಘೋಷಣೆಯನ್ನು ಮಾಡ್ತಾರೆ, ಯಾರು ಆತ್ಮಧರ್ಮದ ನೆಲೆಯಲ್ಲಿ ನಿಂತ್ಕೊಳ್ತಾರೆ, ಅವರು ಈ 2 ಪದ್ಯಗಳನ್ನ ಮಂಗಳಾಷ್ಟಕದಲ್ಲಿ ಬಿಟ್ಬಿಡ್ತಾರೆ. ದೇವೋಷ್ಟೋತ ಜಯಾಧಿಕ ವಿಡಿತ ವಿದ್ಯಾಧಿಕ ದೇವತ ಶ್ರೀ ತೀರ್ಥಂಕರ ಮಾತೃಕಾಷ್ಟಜನಕ ಯಕ್ಷಾಶ್ಚ ಯಕ್ಷಸ್ತತ ವಾತಿಸ ದಿಕ್ಕನಿಕ ಅಷ್ಟದಾ ದಿಕ್ಪಾಲಕ ಯಕ್ಷೇತ್ವಮಿ ಶಿವಗಣ ಬರುವಂತೆ ಮಂಗಲಂ. ಈ ಪದ್ಯನೇ ಮಾಡ್ಬಿಡ್ತಾರೆ. ಈ ಮಂಗಲಾಷ್ಟಕದ ಈ ಪದ್ಯವನ್ನ ಹೇಳಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅಲ್ಲಿ ದಿಕ್ಪಾಲಕರನ್ನ ಸ್ಮರಣೆ ಮಾಡ್ತೇವೆ, ಚತುರ್ನಾಯಕ ಚತುರ್ ದೇವತೆಗಳನ್ನ ನಾವು ಸ್ಮರಣೆ ಮಾಡ್ತೇವೆ. ಮತ್ತೆ ಅಷ್ಟೇ ಅಲ್ಲ, ಅದರಿಂದ ಮುಂದೆ ಬಂದ್ರೆ ಮಂಗಲಾಷ್ಟಕದಲ್ಲಿ ಆದಿತ್ಯಾದಿ ನವಗ್ರಹ ಸುರವರ ಪ್ರಾಚ್ಯಾದಿ ದಿಕ್ಪಾಲಕ ನಾಭೇಯಾದಿ ಜಿನೋತ್ತಮ ಗಣರಾಷ್ಟ್ರ ನಿಕಾಯ ಮರಹ ರಾಮಾದ್ಯ ಭರತಾದಿ ಚಕ್ರ ನಿವಾಹ ಸರ್ವೇಪಿ ಯಕ್ಷೇಶ್ವರ ಯಕ್ಷ ಶಾಸನ ಜಿನಶಾಸನ ದೇವತಾ ಎಂಬ ಬರುವಂತೆ ಮಂಗಲಂ ಎನ್ನುವ ಮಂಗಲಾಷ್ಟಕದಲ್ಲಿ 2 ಮಂಗಲಾಷ್ಟಕವನ್ನ ಉತ್ತರ ಭಾರತೀಯ ಪರಂಪರೆಯರು ಆತ್ಮಧರ್ಮವನ್ನ ಪ್ರತಿಪಾದಿಸತಕ್ಕಂಥವರು ಬಿಟ್ಟುಬಿಡ್ತಾರೆ. ಆದ್ರೆ ಇದು ಆಗಮಗಳಲ್ಲೇ ಉಲ್ಲೇಖ ಆಗಿದೆ. ಮಂಗಳಾಷ್ಟಕ ಪ್ರಾಚೀನ ಉಲ್ಲೇಖಗಳಿಂದ ಬಂದಿರತಕ್ಕಂಥದ್ದು. ಈ ಮಂಗಳಾಷ್ಟಕವನ್ನ ಹೇಳುವಾಗ ಇಲ್ಲಿ ದೇವತೆಗಳನ್ನ, ಜಿನಶಾಸ್ತ್ರ ದೇವತೆಗಳನ್ನ ಮರೆಮಾಚಬೇಕು ಅನ್ನೋ ಉದ್ದೇಶದಿಂದಲೇ ಈ ಅಂಶಗಳು ಪ್ರತಿಪಾದನೆ ಆಗ್ತವೆ. ಆದ್ರಿಂದ ಜಿನಶಾಸನ ದೇವತೆಗಳು ಆಗಮದಲ್ಲೇ ಉಲ್ಲೇಖ ಮಾಡಲ್ಪಟ್ಟಿದೆ. ಯಾರು ಜಿನಶಾಸನ ದೇವತೆಗಳು, ಯಾರನ್ನ ನಾವು ಜಿನಶಾಸನ ದೇವತೆಗಳು ಅಂತ ಕರಿತೇವೆ ಅಂದ್ರೆ, ದೇವೇಂದ್ರನು ಸಮವಸರಣವನ್ನ ರಚನೆ ಮಾಡ್ತಾನೆ. ಆ ಸಮವಸರಣವನ್ನ ರಚನೆ ಮಾಡುವ ಸಂದರ್ಭದಲ್ಲಿ ತನ್ನೊಡನೆ ಕರೆದುಕೊಂಡು ಹೋದಂತಹ ದೇವತೆಗಳನ್ನ ಅವಳ
ರಚನೆ ಮಾಡಿ ತೀರ್ಥಂಕರರ ಭಗವಂತನ ಸೇವೆಯನ್ನ ಮಾಡಲಿಕ್ಕೆ ಹಲವಾರು ದೇವತೆಗಳನ್ನ ಅಲ್ಲಲ್ಲಿ ನಿಯುಕ್ತಿಗೊಳಿಸ್ತಾನೆ. ಅದರಲ್ಲಿ ಕುಬೇರ ಇರಬಹುದು, ಶಾಸನ ದೇವ ಇರಬಹುದು, ಸರ್ವಣ್ಯಕ್ಷ ಇರಬಹುದು. ಇವರೆಲ್ಲ ಏನ್ ಮಾಡ್ತಾರೆ, ಅಣಿಮಾದಿ ಕೃತಿಗಳ ಮೂಲಕ ಚಮತ್ಕಾರ ಮಾಡಿ ಭಗವಂತನ ಸೇವೆಯನ್ನ ಮಾಡ್ತಾರೆ. ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಇದೆ, ದೇವತೆಗಳಲ್ಲಿ 2 ವಿಧ ಇದೆ. ಸಮ್ಯಕ್ತ ದೇವತೆಗಳು, ಮಿಥ್ಯಾತ್ವ ದೇವತೆಗಳು. ತನ್ನ ಶಕ್ತಿಯನ್ನ ವ್ಯಕ್ತಗೊಳಿಸುವವರು, ಅಂದ್ರೆ ಕುತಂತ್ರಿಗಳು ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಕೊಲ್ಲಲಿಕ್ಕೆ ಮಾಡ್ತಕ್ಕಂತಹ ದೇವತೆಗಳು ಯಾವಿದಾವೆ ಅವು ಮಿಥ್ಯಾ ದೇವತೆಗಳಾಗ್ತವೆ. ಆದ್ರೆ ನಮ್ಮ ಯಾವ ದೇವತೆಗಳು ಮಿಥ್ಯಾ ದೇವತೆಗಳಲ್ಲ, ಸಮ್ಯಕ್ತ ದೇವತೆಗಳಾಗಿದ್ದಾರೆ. ಯಾರು ಜಿನಶಾಸನದ ರಕ್ಷಣೆಯನ್ನ ಮಾಡ್ತಾರೋ, ಯಾರು ಜಿನಶಾಸನದ ಪ್ರಭಾವನೆಗೆ ಸಹಾಯಕರಾಗಿರ್ತಾರೋ, ಯಾರು ಶಾಸನದ ಭಕ್ತರಾಗಿರ್ತಾರೋ ಅವರೆಲ್ಲ ಜಿನಶಾಸನ ದೇವತೆಗಳಾಗಿರ್ತಾರೆ. ಅವರನ್ನ ಅವರದೇ ಆದ ರೀತಿಯಲ್ಲಿ ಸತ್ಕಾರ ಮಾಡುವುದಕ್ಕೆ, ಅವರದೇ ಆದ ರೀತಿಯಲ್ಲಿ ಗೌರವ ಕೊಡುವುದಕ್ಕೆ ಯಾವುದೇ ನಮ್ಮ ಮಿಥ್ಯಾತ್ವ ನಮಗೆ ಆಗೋದಿಲ್ಲ. ಅದನ್ನ ನಾವು ಮತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನಮಗೆ ಯಾವ ಮಿಥ್ಯಾತ್ವವೂ ಸಹ ಆಗೋದಿಲ್ಲ. ತೀರ್ಥಂಕರನ್ನ ನಾವ್ಯಾರು ತಿಳ್ಕೊಂಡಿದ್ದೇವೆ, ಆಗಮವನ್ನು ಓದ್ಕೊಂಡಿದ್ದೇವೆ, ನಾವ್ಯಾರು ತೀರ್ಥಂಕರ ಸಮಾನಾಗಿ ನಾವು ಜಿನಶಾಸ್ತ್ರ ದೇವತೆಗಳನ್ನ ಪೂಜೆ ಮಾಡೋದಿಲ್ಲ. ತೀರ್ಥಂಕರರಿಗೆ ಪೂಜಾದಿ ಮಂತ್ರಗಳು, ವಿಧಿಗಳು ಬೇರೆ ಇವೆ. ಅದೇ ರೀತಿ ಶಾಸನ ದೇವತೆಗಳಿಗೆ ಬೇಕಾದಂತಹ ಮಂತ್ರಗಳು ಸಹ ಬೇರೆ ಇವೆ. ಅದರ ಹಾಗೆಯೇ ನಾವು ಮುನ್ನಡೆದ್ದೇವೆ. ಆದ್ರಿಂದ ನಮ್ಮಲ್ಲಿ ಮಿಥ್ಯಾತ್ವಗಳು ಬಹಳ ಸುಳಿಯುವುದೂ ಇಲ್ಲ ಅನ್ನುವ ಮಾತನ್ನ ನಾವು ಘಂಟಾಘೋಷವಾಗಿ ಹೇಳಬಹುದು. ಆಚಾರ್ಯ ಸೋಮದೇವ ವಿರಚಿತ ಯಶಸ್ತಿಲಕ ಚಂಪುವಿನಲ್ಲಿ ಅಲ್ಲಿ ಉಪಾಸಕಾಧ್ಯಾಯ ಅಂತ ಒಂದು ಭಾಗ ಬರುತ್ತೆ. ಆ ಭಾಗದಲ್ಲಿ ಹೇಳ್ತಾರೆ, ತಾ ಶಾಸನಾಧಿಕಾರ ರಕ್ಷಾರ್ಥಂ ಕಲ್ಪಿತ ಪರಮಾಗಮೆ ಅಥೋ ಯಜ್ಞಾಂಶ ಧನಾನೇನ ಮಾನನೀಯ ಸುದಷ್ಟಿನಿ ಎನ್ನುವ ಮಾತನ್ನ ಯಾರು ಹೇಳಿದ್ದಾರೆ ಅಂದ್ರೆ ಆಚಾರ್ಯ ಸೋಮದೇವರು ತಮ್ಮ ಯಶಸ್ತಿಲಕ ಚಂಪುವಿನಲ್ಲಿ ಹೇಳಿದ್ದಾರೆ. ಇದು ಆಗಮದಲ್ಲೇ ಬಂದಿರತಕ್ಕಂಥದ್ದು. ಯಾರು ಜಿನಶಾಸನದ ರಕ್ಷಣೆಗೋಸ್ಕರ ಪರಮಾಗಮದಲ್ಲಿ ಶಾಸನ ದೇವತೆಗಳ ಕಲ್ಪನೆಯನ್ನ ಮಾಡಿದ್ದಾರೋ ಅವರ ಪೂಜೆಯ ಒಂದು ಅಂಶದ ದೃಷ್ಟಿ ಇಟ್ಕೊಂಡು ಅವರಿಗೆ ಸತ್ಕಾರ ಮಾಡಿದ್ರೆ ನಮಗೆ ಯಾವುದೇ ಮಿಥ್ಯಾತ್ವ ಉಂಟಾಗುವುದಿಲ್ಲ ಎನ್ನುವ ಮಾತನ್ನ ಹೇಳಿದ್ದಾರೆ. ಅಷ್ಟೆಲ್ಲ ಬೇಡಿ, ನಮ್ಮ ಶ್ರವಣಬೆಳಗೊಳದ ವಿಂಧ್ಯಗಿರಿಯ ಬೆಟ್ಟದ ಮೇಲೆ ಬಾಹುಬಲಿಯ ಎದುರಿಗೆ ಒಂದು ಕೆಳಗಡೆ ಗುಳ್ಳಕಾಯಿ ಎಂದಿದೆ, ಮೇಲ್ಗಡೆ ಉಪ್ಪರಿಗೆ ಬ್ರಹ್ಮದೇವನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೊಂದು ಶಾಸನ ಇದೆ. ಅದು ಏನನ್ನ ಉಲ್ಲೇಖ ಮಾಡುತ್ತೆ, ಮತ್ತೆ ಅದರ ಜೊತೆಯಲ್ಲಿ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಬರೆದಿರ್ತಕ್ಕಂತಹ ಜೀವಕಾಂಡ, ಗೊಮ್ಮಟ ಸಾರದ ಜೀವಕಾಂಡದ 971ನೇ ಪದ್ಯವನ್ನು ನಾವು ಅವಲೋಕನ ಮಾಡಬೇಕು. ಆ ಪದ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಜೇನುಬ್ಬಿಯ ತಂಬುವರಿ ಮಜ್ಜನ ಕಿರೀಟಗ್ಗ ಕಿರೀಣ ಜಳದೋಯ, ಜೇನುಬ್ಬಿಯ ತಂಬುವರಿ ಮಜ್ಜಕ ಕಿರೀಟಗ್ಗ ಕಿರಣ ಜಳದೋಯ ಸಿದ್ಧಾಣ ಶುದ್ಧೋಪಾಯಸೋ ರಾಹೋ ಗೊಮ್ಮಟ ಜಯಹೋ ಎನ್ನುವ ಮಾತನ್ನ ಹೇಳ್ತಾರೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ರಾಜ ಚಾವುಂಡರಾಯ ಬಾಹುಬಲಿ ಎದುರಿಗೆ ಬಹಳ ಎತ್ತರವಾದ ಸ್ತಂಭದಲ್ಲಿ ಆಕಾಶಗಾಮಿಯಲ್ಲಿ ಆಕಾಶ ಬ್ರಹ್ಮನನ್ನ ಹೇಗೆ ಗುರುತಿಸ್ತೇವೋ ಹಾಗೆ ಉಪ್ಪರಿಗೆಯ ಮೇಲೆ ಕೂರಿಸಿರ್ತಕ್ಕಂಥ ಬ್ರಹ್ಮನನ್ನ ಸ್ಥಾಪನೆ ಮಾಡಿ ಅವನ ಕಿರೀಟದ ಕಿರಣಗಳ ಬಾಹುಬಲಿಯ ಅಥವಾ ಸಿದ್ಧರ ಪಾದ ಪ್ರಕ್ಷಾಳನೆಯಾಗುತ್ತದೆ. ಅದರ ಮುಖಾಂತರ ನಾನು ಜಯವನ್ನ ಸಾಧಿಸ್ತೇನೆ ಅನ್ನುವ ಮಾತನ್ನ, ಜಯವನ್ನ ಹೊಂದುತ್ತಾನೆ ಎನ್ನುವ ಮಾತನ್ನ ಗೊಮ್ಮಟ ಸಾರದ ಜೀವಕಾಂಡದ ಬಗ್ಗೆ. ಹಾಗಾದ್ರೆ ಚಾವುಂಡರಾಯ ಮಿಥ್ಯಾತ್ವಿಯಾಗಿದ್ದೆ, ಸಮ್ಯಕ್ವನ್ನ ಹೊಂದಿದ್ದ. ಆ ಕಾರಣದಿಂದಾಗಿಯೇ ನಾವು ಜಿನಶಾಸನ ದೇವತೆಗಳನ್ನ ಯಾರು ಬರೆದಿದ್ದಲ್ಲ, ಸುಮ್ಮನೆ ನೇಮಿಚಂದ್ರಾಚಾರ್ಯರು ಬರಲಿಲ್ಲ, ಅವರ ಉಲ್ಲೇಖಗಳನ್ನು ಇಟ್ಕೊಂಡು ಬರೆದಿದ್ದಾರೆ. ಯಾವ ನೇಮಿಚಂದ್ರಿಸಿದ ಪ್ರತಿಷ್ಠಾ ತಿಲಕ ಇದೆ ಅವರು ಕಲ್ಪನೆ ಮಾಡಿ ಬರೆದದ್ದಲ್ಲ. ಅಲ್ಲಿ ಎಲ್ಲವರ ಆಗಮಗಳ ಸಹಿತವಾಗಿ ತಾವು ಗುರುತಿಸಿದಂತಹ ಅಂಶಗಳನ್ನ ಪ್ರತಿಪಾದಿಸುತ್ತಿದ್ದಾರೆ. ಆಶಾಧರರ ಪ್ರತಿಷ್ಠಾ ಪಾಠದಲ್ಲಿ ದಶದಿಕ್ಪಾಲಕ, ದ್ವಾರದಿಕ್ಪಾಲಕ, ತಿಥಿ ದೇವತೆ, ವಿದ್ಯಾದೇವತೆ, ಭುವನೇಂದ್ರ, ವಿಜಯಾದಿ ದೇವತೆ
ಆಲಯ ದಕ್ಷಿಣ ಮರಿಯ ಲೋಯಂತಿ ಸಪಟ್ಟ ತದೋಚುತ ಶಿವದೀಂ ಜಂತಿ ಅಂದ್ರೆ ಸೌಧರ್ಮೇಂದ್ರ, ಶಚಿದೇವಿ, ಸೋಮಾದಿ 4 ಲೋಕಪಾಲಕರು, ಸನತ್ ಕುಮಾರಿ, ದಕ್ಷಿಣ ಇಂದ್ರರು, ಇವರೆಲ್ಲರನ್ನ ಲೋಕಾಂತಿಕ ದೇವತೆಗಳು, ಇವರೆಲ್ಲರೂ ಏನಾಗ್ತಾರೆ ಈ ಪರ್ಯಾಯದಲ್ಲಿ ಚ್ಯುತರಾಗಿ ಮುಂದೆ ಸಂಯತ್ವಶಾಲಿಗಳಾಗ್ತಾರೆ. ಮುಂದೆ ಅವರು ಮೋಕ್ಷವನ್ನು ಪಡೆದಕ್ಕಂತ ಆತ್ಮಗಳಾಗಿವೆ. ಆದ್ರಿಂದ ಅವರಿಗೆ ಆ ಮೋಕ್ಷದ ಸನ್ನಿಹಿತವಾಗುವುದರಿಂದ ಅವರೆಲ್ಲ ಸಮ್ಯಕ್ ದೃಷ್ಟಿಗಳಾಗಿರುವುದರಿಂದ ಆ ಎಲ್ಲ ದೇವತೆಗಳನ್ನ ನಾವು ಸಮವಸರಣವನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಂಚಮ ಕಾಲದಲ್ಲಿ ನಾವು ಯಾರು ಸಮವಸರಣವನ್ನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಇನ್ನೂ ಸಮ್ಯಕ್ ದೃಷ್ಟಿಗಳಾಗುವ ಹಂತದಲ್ಲೇ ಇಲ್ಲ. ಆದ್ರೆ ಈ ಶಾಸನ ದೇವತೆಗಳಿದ್ದಾರಲ್ಲ, ಈಗಾಗಲೇ ಅವರು ಸಮ್ಯಕ್ ದೃಷ್ಟಿಗಳು ಸಮವಸರಣದಲ್ಲಿ ಇದ್ದಾರೆ. ಸಮವಸರಣವನ್ನ ನಡೆಸ್ತಕ್ಕಂತ ಯಕ್ಷ ಇದ್ದಾನೆ, ಸರ್ವಾಣ್ಯಕ್ಷನಿದ್ದಾನೆ, ಜಿನಶಾಸನ ದೇವತೆಗಳಿವೆ. ಅವರೆಲ್ಲರೂ ಸಮ್ಯಕ್ ದೃಷ್ಟಿಗಳಿರುವಾಗ ಅವರದೇ ಆದ ಸತ್ಕಾರವನ್ನು ಕೊಡ್ಲಿಕ್ಕೆ ನಮ್ಮ ಕೊಡುವುದರಿಂದ ನಮ್ಮಲ್ಲಿ ಮಿಥ್ಯಾತ್ವ ಉಂಟಾಗುವುದಿಲ್ಲ. ತಂದೆಯನ್ನ ತಂದೆಯಂತೆ, ಸೈನಿಕನನ್ನ ಸೈನಿಕನಂತೆ, ಚಕ್ರವರ್ತಿಯನ್ನ ಚಕ್ರವರ್ತಿಯಂತೆ, ಅದೇ ರೀತಿ ಶಾಸನ ದೇವತೆಗಳನ್ನ ಶಾಸನ ದೇವತೆಗಳಂತೆ, ತೀರ್ಥಂಕರನ್ನ ತೀರ್ಥಂಕರರಂತೆ ಮನ್ನಿಸಿ ಗೌರವಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರಲ್ಲಿ ಮಿಥ್ಯಾತ್ವ ಉಂಟಾಗುವುದಿಲ್ಲ ಅನ್ನುವ ಮಾತನ್ನ ನಾವು ಹೇಳಬಹುದು. ಹೀಗಾಗಿ ಜೈನ ಆಗಮಗಳಲ್ಲಿಯೇ ಇವುಗಳೆಲ್ಲವನ್ನ ನೀಡಲಾಗಿದೆ. ಅಷ್ಟೇ ಅಲ್ಲ, ರನ್ನ ಅಜಿತನಾಥ ಪುರಾಣದಲ್ಲಿ ಹೇಳ್ತಾನೆ, ಜಿನವೃಂದಾರಕರು ಇರ್ಪ 24 ಆ ತೀರ್ಥನಾಥ ಸಮುದಾಯದ ಶಾಸನ ದೇವಿಯ ಅರ್ಕಳು ಇರ್ಪ 24 ಯಮಗೆ ಯಕ್ಷ ರಕ್ಷೆಯ ಸುಖಮಂ ಎನ್ನುವ ಮಾತನ್ನ ರನ್ನ ತನ್ನ ಅಜಿತನಾಥ ಪುರಾಣದಲ್ಲಿ ಹೇಳ್ತಾನೆ. ಇಲ್ಲಿ 24 ತೀರ್ಥಂಕರರನ್ನು 24 ತೀರ್ಥಂಕರರನ್ನ ಏನ್ ಮಾಡ್ತಾರೆ, ವರ್ಣನೆ ಮಾಡ್ತಾನೆ. 24 ಯಕ್ಷರನ್ನ ವರ್ಣನೆ ಮಾಡ್ತಾನೆ. ಆ ದೃಷ್ಟಿಯಿಂದ ಆಗಮಗಳಲ್ಲಿ ಉಂಟಾಗಿದೆ. ಇಷ್ಟೇ ಅಲ್ಲ, ನಾವು ಪ್ರತಿಪಾದಿಸತಕ್ಕಂತ ಇನ್ನೊಂದು ಅಂಶ ಮೂರ್ತಿಗಳ ಪರಿಕಲ್ಪನೆಯಲ್ಲಿ ನೋಡಬೇಕು, ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ರಲ್ಲಿ ನೋಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಜೈಪುರದ ಮೂರ್ತಿಗಳನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ಆ ಮೂರ್ತಿಗೂ ಪ್ರಾಚೀನ ಹಿನ್ನೆಲೆಗಳೆಲ್ಲ ಆಗಮ ಶಾಸ್ತ್ರದಂತೆ ಹಿನ್ನೆಲೆಗಳುಳ್ಳಂತಹ ರಾಜ ಮಹಾರಾಜರು, ಹಿಂದೆ ಇದ್ದಂತಹ ಆಚಾರ್ಯ ಪರಮೇಶ್ವರಿಗಳು, ಹಿಂದೆ ಇದ್ದಂತಹ ಪ್ರಸಿದ್ಧ ಆಚಾರ್ಯರು ಸ್ಥಾಪಿಸಿರ್ತಕ್ಕಂತಹ ಮೂರ್ತಿಗಳನ್ನ ನಾವೆಲ್ಲ ಶ್ರವಣಬೆಳಗೊಳದಲ್ಲಿ ನೋಡಬಹುದು. ಪ್ರಾಚೀನ ಹಿನ್ನೆಲೆಯುಳ್ಳಂತಹ ಬಸದಿಗಳಲ್ಲಿ ಗಮನಿಸಬಹುದು. ಶ್ರೀರಂಗಪಟ್ಟಣದ ಬಸದಿಯಲ್ಲಿದೆ, ಚಾಮರಾಜನಗರದ ಕನಕಗಿರಿಯ ಬಸದಿಯಲ್ಲಿದೆ, ಶ್ರವಣಬೆಳಗೊಳದ ಜಿನನಾಥಪುರದ ಬಸದಿಯಲ್ಲಿದೆ. ಈ ಎಲ್ಲ ಬಸದಿಗಳಲ್ಲಿ ನೋಡಿ. ಅಷ್ಟೇ ಅಲ್ಲ, ಈ 24 ತೀರ್ಥಂಕರರಿರತಕ್ಕಂಥ ಬಸದಿಯಲ್ಲಿ 24 ತೀರ್ಥಂಕರ ಅಕ್ಕಪಕ್ಕದಲ್ಲಿ ಶಾಸನ ದೇವತೆಗಳನ್ನ ಯಕ್ಷ ಯಕ್ಷಿಯರನ್ನ ಇಡಲಾಗಿದೆ. ಈ ಹೊಸ ಮೂರ್ತಿಯ ಅದೇ ಲಕ್ಷಣಗಳನ್ನು ಒಳಗೊಂಡಿದೆ. ಮೂರ್ತಿ ಬಂದಾಗ ನಾವು ಪ್ರಥಮವಾಗಿ ಮಾತಾಡಿದ್ದೆ, ನಾವು ಪವನ್ ಕುಮಾರ್ ಅವರ ಹತ್ರ ಮಾತಾಡಿದ್ವಿ. ಯಾವ ಶಾಸ್ತ್ರ ಗ್ರಂಥಗಳಲ್ಲಿ ಆಗಮಗಳಲ್ಲಿ ಮೂರ್ತಿ ಶಿಲ್ಪದ ಅಂಶಗಳನ್ನಿದೆಯೋ ಆ ಎಲ್ಲ ಅಂಶಗಳನ್ನ ನವೀನಾಥ ತೀರ್ಥಂಕರರ ಬಿಂಬ ಒಳಗೊಂಡಿದೆ ಎನ್ನುವ ಮಾತನ್ನ ಅವ್ರಿಗೆ ಹೇಳಿದ್ದೇವೆ. ಶಿಲ್ಪಶಾಸ್ತ್ರದ ಪ್ರಕಾರ ಆಚಾರ್ಯರು ಪ್ರತಿಷ್ಠ ಸಾರೋದ್ಧಾರ ಗ್ರಂಥದಲ್ಲಿ ಜಿನಪ್ರತಿಮೆಯ ಲಕ್ಷಣಗಳನ್ನ ಹೇಳಿದ್ದಾರೆ. ಶಾಂತಂ ಪ್ರಸನ್ನ ಮಧ್ಯಸ್ಥ ನಾಸಾಗ್ರಸ್ತ ವಿಕಾರಕೃತ್ ಸಂಪೂರ್ಣ ಭಾವ ರೂಪಾನು ವಿದ್ಯಾಂಗ ಲಕ್ಷಣಾನ್ವಿತಂ ರೌದ್ರಾದಿ ದೋಷ ನಿರ್ವಿಮುಕ್ತ ಪ್ರತ್ಯಾರ್ಯಾಂಕ ಯಕ್ಷ ಯಕ್ಷಿ ನಿರ್ವಿಶ್ಯ ವಿಧೀನ ಪೀಠೆ ಜಿನಬಿಂಬಂ ನಿವೇಶಯಾತ್. ಈ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದಮೇಲೆ ಜಿನಪ್ರತಿಮೆ ಹೇಗಿರಬೇಕು? ಶಾಂತ ರೂಪವೋ, ಪ್ರಸನ್ನ ಗಂಭೀರವೋ, ಮಧ್ಯಸ್ಥವೋ, ನಾಸಾಗ್ರ ದೃಷ್ಟಿಯುಳ್ಳದ್ದು, ವಿಕಾರವಿಲ್ಲದ್ದು, ಕೇವಲ ಜ್ಞಾನ ಸಮಯದ ಸಮಸ್ತ ಭಾವಗಳಿಂದ ಯುಕ್ತವಾದ ಶರೀರವುಳ್ಳದ್ದು, ಅಂಗೋಪಾಂಗಗಳನ್ನು ಉಳ್ಳದ್ದು, ರೌದ್ರಾದಿ ಕ್ರೂರ ಸ್ವಭಾವ ರಹಿತವೂ ಆದದ್ದು, ಶುಭ ಲಕ್ಷಣಗಳಿಂದ ಕೂಡಿದ್ದು, ಅಷ್ಟಮಹಾಪ್ರತಿಹಾರಗಳ ಶೋಭಿತವೋ, ಲಾಂಛನವುಳ್ಳದ್ದು, ಯಕ್ಷ ಯಕ್ಷಿ ಸಹಿತವಾಗಿಯೂ ಧ್ಯಾನ ಮುದ್ರೆಯಿಂದ ಕೂಡಿರುವ ಜಿನಬಿಂಬವನ್ನ ನಾವು ಜಿನಾಲಯಗಳಲ್ಲಿ ಸ್ಥಾಪನೆ ಮಾಡಬೇಕು. ಅದನ್ನು ಹೊರತುಪಡಿಸಿದ ಜಿನಬಿಂಬ ಸ್ಥಾಪನೆಗೆ ಅರ್ಹವಲ್ಲ ಎಂಬ ಮಾತನ್ನ ಆಚಾರ್ಯರು ಪ್ರತಿಷ್ಠ ಸಾರೋದ್ಧಾರ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆರ್ಯಪಾರ್ಯರು ಜಿನೇಂದ್ರ ಕಲ್ಯಾಣ ವಿದ್ಯೆ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಪ್ರತಿ ಆರ್ಯಶ್ಚ ಕೋಪೇತಾಂ
ಯಕ್ಷ ಯಕ್ಷಿ ಸಮನ್ವಿತಾಂ ಸ್ವಸ್ಥ ಲಾಂಛನ ಸಂಯುಕ್ತಂ ಜಿನಾರ್ಚನ ಕಾರ್ಯಸ್ಥಿತಿ ನಿರಾವರಣ ವಸ್ತ್ರಾಸ್ತ್ರ ವಿಕಾರಣ ದೋಷವರ್ಜಿತ ದಶಕಾಲ ನಿರ್ಮಾಣ ಜಿನಾರ್ಥ ಚಂಬೂದ ಭವೇತ್ ಎಂಬ ಮಾತನ್ನು ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದೇನು ಹೇಳಿದೆ ಹಿಂದೆ ಆ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಈ ಎಲ್ಲ ಪ್ರಾಚೀನ ಜಿನಾಲಯಗಳಲ್ಲಿ ಯಾವ್ಯಾವ ಮೂರ್ತಿಗಳಿವೆ, ಈ ಎಲ್ಲ ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಮೂರ್ತಿಗಳೇ ಆಗಿದೆ. ನೀವು ಇದೇ ಒಳಭಾಗದಲ್ಲಿ 24 ತೀರ್ಥಂಕರರ ಪಕ್ಕದಲ್ಲಿ ಒಂದು ಕೂಟ ಸ್ತಂಭ ಇದೆ, ಚಿಕ್ಕದಾಗಿದ್ದಾರೆ. ಸಾಮಾನ್ಯವಾಗಿ ಭವಿಷ್ಯತ್ ಕಾಲ ತೀರ್ಥಂಕರು ಅಂತ ಹೇಳ್ತಾರೆ, ಅಲ್ಲ. ಅಲ್ಲಿ ನೋಡಿ ಕೆಳಗಡೆ ಪಕ್ಕದಲ್ಲಿ ಬಲಭಾಗದಲ್ಲಿದೆ ನೇಮಿನಾಥ ತೀರ್ಥಂಕರರು ಮಧ್ಯದಲ್ಲಿದ್ದಾರೆ ಕೆಳಭಾಗದಲ್ಲಿ. ಈ ಕಡೆ ಬಲಪಾರ್ಶ್ವದಲ್ಲಿ ಯಕ್ಷ ಸರ್ವರ್ಣೇಶನಿದ್ದಾನೆ, ಗೋಮೇಧ ಅಥವಾ ಸರ್ವರ್ಣೇಶನಿದ್ದಾನೆ. ಪಕ್ಕದಲ್ಲಿ ಕೂಷ್ಮಾಂಡಿನಿ ಯಕ್ಷಿ ಇದೆ, ಚಾಮರವೂ ಇದೆ. ಇಷ್ಟೇ ಮೂರ್ತಿಯಲ್ಲಿ ಚಾಮರವೂ ಇದೆ, ಮೇಲ್ಗಡೆ ಏನು ಮಾವಿನ ಮರ ಆಮ್ರ ಮರನೂ ಇದೆ, ತೊಡೆಯ ಮೇಲೆ ಮಗುವೂ ಇದೆ. ಇದೆ ಇಷ್ಟೇ ಚಿಕ್ಕ ಮೂರ್ತಿ ಇದೆ. ಯಾರು ಗಮನಿಸಿದ್ರೆ 24 ತೀರ್ಥಂಕರ ಯಾರು ಗಮನಿಸಿದ್ರೆ ಗೊತ್ತಿಲ್ಲ. ಪಕ್ಕದಲ್ಲಿ 24 ತೀರ್ಥ ಆದಿನಾಥ ತೀರ್ಥಂಕರ ಪ್ರತಿಮೆಯ ಪಕ್ಕದಲ್ಲಿ ಒಂದು ಚಿಕ್ಕ ಸ್ತಂಭ, ಅದರಲ್ಲಿ ಕೆಳಭಾಗದಲ್ಲಿ ಇದೆ ನೋಡಿ. ಅಂದ್ರೆ ಈ ಪ್ರತಿಮೆ ಯಾವಾಗ ಸ್ಥಾಪನೆ ಮಾಡಿದ್ರು? ಇಷ್ಟೇ ಪ್ರತಿಮೆ ಇದೆ. ಆದ್ರಿಂದ ನಾವು ತಿಳ್ಕೊಳ್ಬೇಕು, ಜೈನಾಗಮಗಳಲ್ಲಿ ದಿನ ಶಾಸನ ದೇವತೆಗಳನ್ನ ಉಲ್ಲೇಖ ಮಾಡಿದ್ದಾರೆ, ಪೂಜೆಗೆ ಅರ್ಹನೆಂದು ತೀರ್ಮಾನ ಮಾಡಿದ್ದಾರೆ. ಅದರಂತೆ ನಾವು ನಡೆಯಬೇಕಾಗಿದೆ. ಅದು ಬಿಟ್ಟು ಯಾರೋ ಹೇಳ್ತಾರೆ, ಯಾರೋ ಬರ್ತಾರೆ, ಅದಕ್ಕೆ ಯಾವ ಮಾತಿಗೂ ನಾವು ಮಾತು ಕೊಡದೆ ಜೈನ ಆಗಮಗಳ ಪ್ರಕಾರ ನಡಿಬೇಕು ಅನ್ನೋ ಮಾತನ್ನು ಹೇಳ್ತಾ ಸಮಯದ ಅಭಾವ ಇದೆ. ಅದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ಹೋಗದೆ ಕನ್ಕ್ಲೂಷನ್ ಬರ್ತೀನಿ. ಸಮಾಜ ಇವತ್ತು ಏನ್ ಡಿವೈಡ್ ಆಗ್ತಾ ಬಂತು, ಸಮಾಜ ಮೂಲ ಸಂಘದ ಪರಂಪರೆ ಏನು ಬೆಳೆದು ಬಂದಿದೆ, ಮೂಲ ಸಂಘದ ಪರಂಪರೆಯ ಮೊದಲಿನ ಆಚಾರ್ಯರು ಇದೇ ಆಗಮಗಳಲ್ಲಿ ಇದ್ರೂ ಸಹ ಇದರ ಆಚರಣೆಗೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಅವರು ಆತ್ಮ ಕಲ್ಯಾಣವನ್ನ ಬಯಸಿದ್ರು. ಶ್ರವಣ ಬೆಳಗೊಳದಲ್ಲಿ 6ನೇ ಶತಮಾನದವರೆಗೆ ಬಂದಂತ ಎಲ್ಲ ಆಚಾರ್ಯರುಗಳು ಆತ್ಮ ಕಲ್ಯಾಣಕ್ಕಾಗಿ ಬಂದವರು, ಆತ್ಮ ಕಲ್ಯಾಣದ ಹಾದಿಯನ್ನು ಹಿಡಿದವರು. ಹಾಗಾಗಿ ಈ ಆಗಮಗಳನ್ನ ಪ್ರಚಾರ ಮಾಡುವಲ್ಲಿ, ಆಗಮಗಳಿರ್ತಕ್ಕಂಥ ಜನಶಾಸ್ತ್ರ ದೇವತೆಗಳನ್ನ ಪ್ರಚಾರ ಮಾಡುವಲ್ಲಿ ವಿಳಂಬ ಆಗಲ್ಲ. ಅದೇ ಸಂದರ್ಭದಲ್ಲಿ ಆ ಮೂಲ ಸಂಘದ ಪರಂಪರೆಯಲ್ಲಿ ಜೈನಾಗಮಗಳನ್ನ ತಿಳಿದುಕೊಂಡಂತಹ ಕೆಲವೊಂದು ಆಚಾರ್ಯರು ಹೊರಬಂದು ಯಾಪನೀಯ ಪಂಥವನ್ನ ಕಟ್ಟಿಕೊಂಡು, ಈ ಯಾಪನೀಯ ಪಂಥದ ಆಚಾರ್ಯರು ಈ ಮೂಲ ಸಂಘದ ಆಚಾರ್ಯರ ಆಗಮಗಳಲ್ಲೇ ಇದ್ದಂತಹ ಅಂಶಗಳನ್ನು ತೆಗೆದು ಜನಶಾಸ್ತ್ರ ದೇವತೆಗಳಿಗೂ ಸ್ಥಾನವನ್ನ ಒದಗಿಸಿಕೊಟ್ಟರು. ಆ ನಂತರ ಈ ಯಾಪನೀಯ ಪಂಥದ ಪರಂಪರೆ ಮೂಲ ಸಂಘದ ಪರಂಪರೆ ಒಳಗಡೆ ವಿಲೀನ ಆಯಿತು. ಅಂದ್ರೆ ಇವರ ತಂತ್ರ ಯಂತ್ರ ಮಂತ್ರಾದಿ ವಿದ್ಯೆಗಳನ್ನ ಮೂಲ ಸಂಘದ ಪರಂಪರೆಯ ಆಚಾರ್ಯರು ಮುಂದಿನ ದಿನಗಳಲ್ಲಿ ಒಪ್ಕೊಂಡ್ರು. ಇದು ಶಾಸನ, ಇದು ಉಲ್ಲೇಖಗಳು ಆಗಮಗಳಲ್ಲಿ, ಜೈನ ಶಾಸನಗಳಲ್ಲಿ. ಶ್ರವಣ ಬೆಳಗೊಳದಲ್ಲಿ ಎಲ್ಲಿ 573 ಶಾಸನ ಇದೆ, ಇಲ್ಲೆಲ್ಲೂ ಸಹ ಯಾಪನೀಯ ಪಂಥದ ಶಾಸನಗಳು ಲಭ್ಯ ಆಗುವುದಿಲ್ಲ. ಗಣ ಗಚ್ಚ ಯಾವೂ ಇಲ್ಲ. ಆದ್ರೆ ಕಂಬಳಿದೆ, ಬೆಳಗ ಗ್ರಾಮ ಬರುತ್ತೆ, ಅದು ಯಾಪನೀಯ ಪಂಥದ ಆಚಾರ್ಯ ಪರಂಪರೆಯ ಒಂದು ಪ್ರಮುಖ ಕೇಂದ್ರವಾಗಿತ್ತು ಅನ್ನುವುದನ್ನು ಉಲ್ಲೇಖ ಮಾಡುತ್ತೆ. ಅನಸೋಗೆಯಲ್ಲಿ ಯಾಪನೀಯ ಪಂಥದ ಆಚಾರ್ಯರಿದ್ರು ಅಂತ ಹೇಳುತ್ತೆ. ಹಾಸನದ ಸುಳಗೋಡು ಸೋಮವಾರ ಯಾಪನೀಯ ಪಂಥದ ಆಚಾರ್ಯರ ಒಂದು ಪ್ರಮುಖ ಕೇಂದ್ರವಾಗಿತ್ತು ಅಂತ ಉಲ್ಲೇಖಗಳು ಶಾಸನದಲ್ಲಿ ಸಿಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ಯಾವ ಧರ್ಮ ಕ್ಷೀಣ ಆಗ್ತಾ ಇತ್ತು ಅದನ್ನು ಒಟ್ಟುಗೂಡಿಸುವಲ್ಲಿ ಮೂಲ ಸಂಘದ ಪರಂಪರೆ, ಯಾಪನೀಯ ಸಂಘದ ಪರಂಪರೆ ಎರಡೂ ಸೇರ್ಕೊಂಡು ಇಡೀ ಜೈನಾಗಮಗಳಲ್ಲಿ ಜನಶಾಸ್ತ್ರ ದೇವತೆಗಳ ಸ್ಥಾನಗಳನ್ನು ಗುರುತಿಸಿ ಅದಕ್ಕೆ ಮಹತ್ವವನ್ನು ಕೊಟ್ಟು ಜೈನ ಆಗಮಗಳಲ್ಲಿ ಪೂಜಾ ಸ್ಥಾನವನ್ನ ಒದಗಿಸಿಕೊಟ್ಟು ಅದರಂತೆ ದಕ್ಷಿಣ ಭಾರತದ ಪರಂಪರೆ ನಮ್ಮಲ್ಲಿ ಈಗ ಬೆಳೆದು ಬಂದಿದೆ. ಅದೇ ಪರಂಪರೆಯಂತೆ ನಾವು ಮುಂದೆಯೂ ಸಹ ನಡೆಯುವುದರಿಂದ ನಮ್ಮ ಯಾವುದೇ ಸಮ್ಯತ್ವಕ್ಕೆ ಧಕ್ಕೆ ಆಗುವುದಿಲ್ಲ. ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಸಂಸಾರದ ಆಸೆಗೋಸ್ಕರ, ಅಭಿಲಾಷೆಗಳಿಗೋಸ್ಕರ ಜನಶಾಸ್ತ್ರ ದೇವತೆಗಳನ್ನ, ತೀರ್ಥಂಕರರನ್ನ ಪೂಜೆ ಮಾಡಿದ್ರೆ ನಮ್ಮ ಮಿಥ್ಯಾತ್ವಕ್ಕೆ, ನಮ್ಮ ಸಮ್ಯತ್ವಕ್ಕೆ ಭಂಗ ಉಂಟಾಗುತ್ತೆ. ಆತ್ಮ ಕಲ್ಯಾಣ ಇಟ್ಕೊಂಡು, ಆತ್ಮಶಾಂತಿಯನ್ನು ಇಟ್ಕೊಂಡು
ಸಮಾಜದ ದೃಷ್ಟಿಯಿಂದ ಸಮಾಜದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ, ರಾಜ್ಯದ ಒಳಿತಿಗಾಗಿ, ಆತ್ಮನ ಒಳಿತಿಗಾಗಿ ಯಾವ ರೀತಿಯ ಪೂಜಾ ಕ್ರಮಗಳನ್ನು ಅನುಸರಿಸ್ತೇವೋ ಅದರಿಂದ ನಮಗೆ ಏನಾಗುತ್ತೆ ಅಂದ್ರೆ ಸಂಯತ್ವಕ್ಕೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ ಅನ್ನುವ ಮಾತನ್ನ ಹೇಳ್ತಾ, ಆಚಾರ್ಯ ಸಕಲ ಕೀರ್ತಿ ಮಹಾರಾಜರು ಧರ್ಮ ಪ್ರಶ್ನೋತ್ತರ ಗ್ರಂಥದಲ್ಲಿ ದೇವಾದೇವ ಮಹಾಂತಕೆಯೇ ತೀರ್ಥೇಶ ಜಗದ್ದಿತ ಧರ್ಮ ತೀರ್ಥಕರ ವಿಶ್ವ ಜ್ಯೇಷ್ಠ ದೇವಾದಿ ಪಶ್ಚತೆ ಅಂತ ಹೇಳಿ, ಚತುರ್ನಾಕಾಯ ದೇವರಲ್ಲಿ ಯಾರು ಸಮ್ಯಕ್ ದೃಷ್ಟಿಯಾಗಿರ್ತಾರೋ, ಜಿನೇಂದ್ರನ ಮತ್ತು ಶಾಸನ ಭಕ್ತರಾಗಿರ್ತಾರೋ ಆ ದೇವೇಂದ್ರ ಮೊದಲಾದ ಜಿನಶಾಸನ ದೇವತೆಗಳನ್ನ ಪೂಜೆ ಮಾಡುವುದರಲ್ಲಿ ತಪ್ಪಿಲ್ಲ ಎನ್ನುವ ಮಾತನ್ನ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಜಿನಶಾಸನ ದೇವತೆಗಳಿಗೆ ಆಗಮಗಳಲ್ಲಿಯೇ ಮಹತ್ವವಾದ ಸ್ಥಾನ ಕೊಟ್ಟಿರುವುದರಿಂದ ಅದರಂತೆ ನಾವು ನಡೆಯೋಣ ಅಂತ ಹೇಳ್ತಾ, ಪೂಜೆ ಅವರದೇ ಆದ ಗೌರವ ಸತ್ಕಾರಗಳನ್ನ ಮಾಡ್ತಾ ನಮ್ಮೆಲ್ಲ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಒಂದು 10 ನಿಮಿಷ ನನಗೋಸ್ಕರ ಬಿಟ್ಕೊಟ್ಟು ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಒಬ್ಬ ಉಪನ್ಯಾಸಕನಾಗಿ ಕರೆಸಿ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು